ರಾಜಮಾತಾ ಗಾಯತ್ರಿ ದೇವಿ 2009 ಜುಲೈ 29ರಂದು ಕೊನೆಯುಸಿರೆಳೆದರು. ಗಾಯತ್ರಿ ದೇವಿ ಜೈಪುರದ ರಾಜಮನೆತನಕ್ಕೆ ಸೇರಿದವರು. ಆಕೆ ಸವಾಯಿ ಮಾನ್ಸಿಂಗ್ ಅವರನ್ನು ವಿವಾಹವಾದರು. ಅದರ ನಂತರ ಅವರು ರಾಜಕುಮಾರಿಯಿಂದ ರಾಣಿಯಾದರು. ಆ ಸಮಯದಲ್ಲಿ ಅವರು ವಿಶ್ವದ ಅತ್ಯಂತ ಸುಂದರ ಮಹಿಳೆ ಎಂಬ ಬಿರುದನ್ನು ಪಡೆದಿದ್ದರು. ಗಾಯತ್ರಿ ದೇವಿಯವರು ರಾಜಕೀಯದಲ್ಲಿ ಮುಕ್ತವಾಗಿ ಮಾತನಾಡುತ್ತಿದ್ದುದಕ್ಕಾಗಿ ಹೆಸರುವಾಸಿಯಾಗಿದ್ದರು. 1962ರಲ್ಲಿ ಮಹಾರಾಣಿ ಗಾಯತ್ರಿ ದೇವಿಯವರು ಸ್ವತಂತ್ರ ಪಕ್ಷದ ಟಿಕೆಟ್ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಮತ್ತು 1,92,000 ಮತಗಳಿಂದ ಗೆದ್ದರು. ಆ ಸಮಯದಲ್ಲಿ ಅಂತಹ ದೊಡ್ಡ ಗೆಲುವಿನಿಂದಾಗಿ ಅವರ ಹೆಸರನ್ನು ಗಿನ್ನೆಸ್ ವಿಶ್ವ ದಾಖಲೆಯಲ್ಲಿ ಸೇರಿಸಲಾಗಿತ್ತು. ಅಲ್ಲಿಂದಲೇ ಅವರ ರಾಜಕೀಯ ಜೀವನ ಆರಂಭವಾಯಿತು. ನೆಹರು ಮತ್ತು ಗಾಯತ್ರಿ ದೇವಿ ನಡುವೆ ರಾಜಕೀಯ ವಿರೋಧವಿತ್ತು ಎಂದು ನಂಬಲಾಗಿದೆ. ಆದರೆ ಇಂದಿರಾ ಗಾಂಧಿ ರಾಜಕೀಯಕ್ಕೆ ಬಂದಾಗ ಈ ವಿರೋಧವು ವೈಯಕ್ತಿಕವಾಗಿ ಬಿಟ್ಟಿತ್ತು. ಇಂದಿರಾ ಗಾಯತ್ರಿ ದೇವಿಯನ್ನು ತನ್ನ ಪ್ರತಿಸ್ಪರ್ಧಿ ಎಂದು ಪರಿಗಣಿಸಿದ್ದರು ಎಂದು ಅನೇಕರು ನಂಬಿದ್ದರು. ಆಗ ಇಂದಿರಾ ಗಾಂಧಿ ಸಂಸತ್ತಿನಲ್ಲಿ ಯಾವುದೋ ಸಂದರ್ಭದಲ್ಲಿ ಗಾಯತ್ರಿ ದೇವಿಯವರನ್ನು ಗಾಜಿನ ಗೊಂಬೆ ಎಂದು ಕರೆದಿದ್ದರು. ಇಂದಿರಾ ಗಾಂಧಿಯವರು ರಾಜರು ಮತ್ತು ಚಕ್ರವರ್ತಿಗಳ ಖಾಸಗಿ ರಾಜಭತ್ಯಗಳನ್ನು ರದ್ದುಗೊಳಿಸಿದಾಗ ಇಬ್ಬರ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಯಿತು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಗಾಯತ್ರಿ ದೇವಿಯವರನ್ನು ಬಂಧಿಸಿ 5 ತಿಂಗಳ ಕಾಲ ಜೈಲಿನಲ್ಲಿಡಲಾಗಿತ್ತು. ಜೈಲಿನಿಂದ ಹೊರಬಂದ ನಂತರ ಗಾಯತ್ರಿ ದೇವಿ ರಾಜಕೀಯದಿಂದ ದೂರವಾಗಿದ್ದರು. ರಾಜಮಾತೆ ಗಾಯತ್ರಿ ದೇವಿಯವರ ಮೊಮ್ಮಗಳು ಮಹಾರಾಣಿ ದಿಯಾ ಕುಮಾರಿ ಇಂದು ರಾಜಸ್ಥಾನದ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಅರುಣಾ ಅಸಫ್ ಅಲಿ 1996 ಜುಲೈ 29ರಂದು ಕೊನೆಯುಸಿರೆಳೆದರು. ಅರುಣಾ ಅಸಫ್ ಅಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಮುಂಬಯಿಯ ಗೋವಾಲಿಯಾ ಮೈದಾನದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಕ್ಕಾಗಿ ಅವರು ಇಂದಿಗೂ ಸ್ಮರಣೀಯರಾಗಿದ್ದಾರೆ. 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಗಾಂಧಿ ಮತ್ತು ಇತರ ಪ್ರಮುಖ ನಾಯಕರನ್ನು ಬಂಧಿಸಿದಾಗ ಅರುಣಾ ಅವರು ಮುಂಬೈನ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಇದರಿಂದ ಸಾವಿರಾರು ಜನರು ಸ್ಫೂರ್ತಿ ಪಡೆದು ಚಳುವಳಿಯಲ್ಲಿ ಪಾಲ್ಗೊಂಡರು. ಈ ಧೈರ್ಯಶಾಲಿ ಕೃತ್ಯದ ನಂತರ ಬ್ರಿಟಿಷ್ ಸರ್ಕಾರ ಅವರನ್ನು ಬಂಧಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿತು. ಆದರೆ ಅರುಣಾ ಭೂಗತರಾದರು ಮತ್ತು ರಹಸ್ಯವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ನೀಡಿದರು. ಸ್ವಾತಂತ್ರ್ಯದ ನಂತರವೂ ಅರುಣಾ ಅಸಫ್ ಅಲಿ ಸಾಮಾಜಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು. ಅವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯರಾದರು ಮತ್ತು ಎಡಪಂಥೀಯ ಚಳುವಳಿಗಳನ್ನು ಬೆಂಬಲಿಸಿದರು. ಅವರು ದೆಹಲಿಯ ಮೊದಲ ಮೇಯರ್ ಆಗಿಯೂ ಆಯ್ಕೆಯಾಗಿದ್ದರು. ಈಶ್ವರಚಂದ್ರ ವಿದ್ಯಾಸಾಗರ್ 1881 ಜುಲೈ 29ರಂದು ಕೊನೆಯುಸಿರೆಳೆದರು. ಅವರು ಪ್ರಮುಖ ಸಮಾಜ ಸುಧಾರಕ, ಬರಹಗಾರ ಮತ್ತು ಶಿಕ್ಷಕರಾಗಿದ್ದರು. ವಿದ್ಯಾಸಾಗರ್ ಅವರನ್ನು ಬಂಗಾಳದ ಪುನರುಜ್ಜೀವನದ ಸ್ತಂಭಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಅವರು ಮಹಿಳಾ ಶಿಕ್ಷಣದ ಬೆಂಬಲಿಗರಾಗಿದ್ದರು. ವಿಧವಾ ಪುನರ್ವಿವಾಹವನ್ನು ಬೆಂಬಲಿಸಲು ಅವರು ಸಾಕಷ್ಟು ಕೆಲಸ ಮಾಡಿದರು ಮತ್ತು 1856ರಲ್ಲಿ ಅದಕ್ಕೆ ಸಂಬಂಧಿಸಿದ ಕಾನೂನನ್ನು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರು ತನ್ನ ಒಬ್ಬನೇ ಮಗನಿಗೆ ವಿಧವೆಯೊಂದಿಗೆ ವಿವಾಹ ಮಾಡಿಸಿದರು. ವಿದ್ಯಾಸಾಗರ್ ಬಾಲ್ಯ ವಿವಾಹವನ್ನು ವಿರೋಧಿಸಿದರು ಮತ್ತು ಮಹಿಳೆಯರ ಶಿಕ್ಷಣಕ್ಕಾಗಿ ಲೆಕ್ಕವಿಲ್ಲದಷ್ಟು ಪ್ರಯತ್ನಗಳನ್ನು ಮಾಡಿದರು. ಅವರು ಅನೇಕ ಶಾಲೆಗಳನ್ನು, ವಿಶೇಷವಾಗಿ ಮಹಿಳೆಯರಿಗಾಗಿ ಶಾಲೆಗಳನ್ನು ತೆರೆದರು. ಅವರ ಪ್ರಯತ್ನದಿಂದಾಗಿ ಕಲ್ಕತ್ತಾ ಮತ್ತು ಇತರ ಸ್ಥಳಗಳಲ್ಲಿ ಅನೇಕ ಹೆಣ್ಣು ಮಕ್ಕಳ ಶಾಲೆಗಳನ್ನು ಸ್ಥಾಪಿಸಲಾಯಿತು. ಈಶ್ವರಚಂದ್ರ ವಿದ್ಯಾಸಾಗರರು ತಮ್ಮ ಜ್ಞಾನಕ್ಕಾಗಿ ವಿದ್ಯಾಸಾಗರ ಅಂದರೆ ಜ್ಞಾನಸಾಗರ ಎಂಬ ಬಿರುದನ್ನು ಪಡೆದಿದ್ದರು. JRD ಟಾಟಾ ಅವರು 1904 ಜುಲೈ 29ರಂದು ಜನಿಸಿದರು. ಅವರು ಪ್ರಮುಖ ಕೈಗಾರಿಕೋದ್ಯಮಿ ಮತ್ತು ಟಾಟಾ ಗ್ರೂಪ್ನ ಮುಖ್ಯಸ್ಥರಾಗಿದ್ದರು. ಇದು ಭಾರತದ ಅತ್ಯಂತ ಪ್ರಸಿದ್ಧ ವ್ಯಾಪಾರ ಸಂಸ್ಥೆಗಳಲ್ಲಿ ಒಂದಾಗಿದೆ. JRD ಟಾಟಾ ಅವರು ಪಾರ್ಸಿ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ರತನ್ಜಿ ದಾದಾಭಾಯಿ ಟಾಟಾ ಕೂಡ ಹೆಸರಾಂತ ಕೈಗಾರಿಕೋದ್ಯಮಿಯಾಗಿದ್ದರು. JRD ಟಾಟಾ ತಮ್ಮ ಆರಂಭಿಕ ಶಿಕ್ಷಣವನ್ನು ಫ್ರಾನ್ಸ್ ಮತ್ತು ಭಾರತದಲ್ಲಿ ಪಡೆದರು. ಅವರು ಇಂಜಿನಿಯರಿಂಗ್ ಕಲಿಯಲು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಕ್ಕೆ ಸೇರಿಕೊಂಡರು. ಆದರೆ ಶೀಘ್ರದಲ್ಲೇ ಅದನ್ನು ತೊರೆದು ಭಾರತಕ್ಕೆ ಮರಳಿದರು. 1938ರಲ್ಲಿ JRD ಟಾಟಾ ಟಾಟಾ ಸನ್ಸ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಅವರ ನಾಯಕತ್ವದಲ್ಲಿ ಟಾಟಾ ಗ್ರೂಪ್ ಅಪಾರ ಯಶಸ್ಸನ್ನು ಸಾಧಿಸಿತು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ವಿಸ್ತರಿಸಿತು. JRD ಟಾಟಾ ಅವರು ಭಾರತದ ಮೊದಲ ಪರವಾನಗಿ ಪಡೆದ ಪೈಲಟ್ ಆಗಿದ್ದರು ಮತ್ತು 1932ರಲ್ಲಿ ಟಾಟಾ ಏರ್ಲೈನ್ಸ್ ಅನ್ನು ಸ್ಥಾಪಿಸಿದರು. ಅದು ನಂತರ ಏರ್ ಇಂಡಿಯಾವಾಯಿತು. ಅವರ ಅಧಿಕಾರ
ಸರ್ಕಾರಾವಧಿಯಲ್ಲಿ ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್, ಟಾಟಾ ಎಲೆಕ್ಟ್ರಿಕ್, ಟಾಟಾ ಕೆಮಿಕಲ್ಸ್ ಹೀಗೆ ಹಲವು ಕಂಪನಿಗಳು ಬೆಳೆದವು. 1955ರಲ್ಲಿ ಅವರಿಗೆ ಪದ್ಮವಿಭೂಷಣ ಮತ್ತು 1992ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಜೆ.ಆರ್.ಡಿ. ಟಾಟಾ 1993ರ ನವೆಂಬರ್ 29ರಂದು ಜಿನೀವಾದಲ್ಲಿ ಕೊನೆಯುಸಿರೆಳೆದರು. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಜುಲೈ 29ರಂದು ಆಚರಿಸಲಾಗುತ್ತದೆ. ಹುಲಿಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ರಕ್ಷಿಸುವುದು ಇದರ ಉದ್ದೇಶವಾಗಿದೆ. 2010ರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿ ಶೃಂಗಸಭೆಯಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಹುಲಿ ಶ್ರೇಣಿ ಹೊಂದಿರುವ 13 ದೇಶಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದವು ಮತ್ತು 2022ರ ವೇಳೆಗೆ ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದ್ದವು. ಹುಲಿ ಸಂರಕ್ಷಣೆಯ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಕೂಡ ಈ ದಿನವನ್ನು ಆಚರಿಸುವ ಉದ್ದೇಶವಾಗಿದೆ. ಇದಲ್ಲದೆ ಹುಲಿ ಸಂರಕ್ಷಣೆಗಾಗಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳ ನಡುವೆ ಸಹಕಾರ ಮತ್ತು ನೀತಿಗಳ ರಚನೆ ಇದೆ. ಭಾರತವು ಪ್ರತಿ 4 ವರ್ಷಗಳಿಗೊಮ್ಮೆ ಹುಲಿಗಳ ಸಂಖ್ಯೆಯನ್ನು ಎಣಿಕೆ ಮಾಡುತ್ತದೆ. ಕಳೆದ 10ರಿಂದ 12 ವರ್ಷಗಳಲ್ಲಿ ದೇಶದಲ್ಲಿ ಹುಲಿಗಳ ಸಂಖ್ಯೆ 75% ಹೆಚ್ಚಾಗಿದೆ.